السلام عليكم ورحمة الله وبركاته. بسم الله الرحمن الرحيم. الحمد لله رب العالمين. الصلاة والسلام على سيد المرسلين وعلى آله وأصحابه الفائزين أما بعد. الحمد لله. ಅತ್ಯಂತ ಸಂತೋಷದ ಕ್ಷಣಗಳಲ್ಲಾಗಿವೆ. ಬೆಂಗಳೂರಿನಲ್ಲಿರುವ ಮುಸಲ್ಮಾನರು ಇವತ್ತು ಒಟ್ಟುಗೂಡಿರುವುದು. ಒಂದು ಕಡೆ ಈ ಕರ್ನಾಟಕಕ್ಕೆ ಆಧ್ಯಾತ್ಮಿಕ ಅನುಭೂತಿಯಾಗಿದ್ದ ಕುರ್ರತು ಸಾದಾತರವರ ಆ ತುಂಬಲಾರದ ಒಂದು ನಷ್ಟ, ಅವರ ಆ ಸಂಸ್ಮರಣೆಯನ್ನು ನಡೆಸುತ್ತಿರುವುದರ ಜೊತೆಗೆ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಮಾ ಎ.ಪಿ. ಉಸ್ತಾದರವರನ್ನು ಕರ್ನಾಟಕದ ರಾಜಧಾನಿ ನಗರಿಯಾಗಿರುವ ಬೆಂಗಳೂರಿನ ಸುಮಾರು 40ರಷ್ಟು ಬರುವ ಮೊಹಲ್ಲಾಗಳ ಸಂಯುಕ್ತ ಜಮಾಅತ್ ಕಾಸಿಯಾಗಿ ಬೈಅತ್ ಮಾಡುವಂತಹ ಈ ಒಂದು ಬೃಹತ್ತಾದ ಒಂದು ಸಂಗಮ ಖಂಡಿತವಾಗಿಯೂ ಒಂದು ಸಂತೋಷದಿಂದ ಇರುವಂತಹ ಒಂದು ವೇದಿಕೆಯಾಗಿದೆ. ಇದು ಈ ಬೆಂಗಳೂರಿನ ಮುಸ್ಲಿಂ ಜನತೆಗೆ ಒಂದು ಅಭಿಮಾನ ಪಡುವಂತಹ ಒಂದು ಸಂದರ್ಭವಾಗಿದೆ. ಇದು ಈ ದೇಶದ ಇತಿಹಾಸವನ್ನು ತೆಗೆದು ನೋಡುವಾಗ ಹಲವಾರು ಚರಿತ್ರೆಗಳನ್ನು ಮುಸಲ್ಮಾನರಿಗೆ ಹೇಳಲಿಕ್ಕಿದೆ. ಸುಮಾರು 700 ವರ್ಷಗಳ ಕಾಲ ಈ ದೇಶವನ್ನು ಆಳಿದ್ದ ಮೊಘಲರು ಈ ದೇಶದಲ್ಲಿ ಯಾವತ್ತೂ ಕೂಡ ಮರೆಯಲು ಸಾಧ್ಯವಿಲ್ಲದ ಹಲವಾರು ಕೊಡುಗೆಗಳನ್ನು ಈ ದೇಶಕ್ಕೆ ಕೊಟ್ಟು ಹೋಗಿದ್ದಾರೆ. ಜಗತ್ತಿನಾದ್ಯಂತವಿರುವ ಪ್ರತಿಯೊಬ್ಬ ಭಾರತೀಯರು ಕೂಡ ಅಭಿಮಾನ ಪಡುವ ತಾಜ್ ಮಹಲ್ನಿಂದ ಹಿಡಿದು ಈ ಕರ್ನಾಟಕದ ಬಿಜಾಪುರದಲ್ಲಿರುವ ಗೋಲ್ ಗುಂಬಜ್ನ ತನಕ ಹಲವಾರು ಐತಿಹಾಸಿಕ ಸ್ಮಾರಕಗಳು ಪೂರ್ವಿಕರಾದ ಮುಸಲ್ಮಾನರ ಕೊಡುಗೆಗಳಾಗಿವೆ. ಆದರೆ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಎ.ಪಿ. ಉಸ್ತಾದರವರು, ಅದು ಇವತ್ತು ಜಗತ್ತು ಅಂಗೀಕರಿಸಿದ ಒಂದು ಸತ್ಯವಾಗಿದೆ. ಯಾರಿಗೂ ಕೂಡ ಅದನ್ನು ತಳ್ಳಲು ಸಾಧ್ಯವಿಲ್ಲ. ಅಲ್ಹಮ್ದುಲಿಲ್ಲಾ, ಈ ಒಂದು ಪುರುಷ ಆಯುಷ್ಯದಲ್ಲಿ, ಒಂದು ಮನುಷ್ಯನ ಆಯುಷ್ಯದಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯವಿದೆ ಎಂದು ತೋರಿಸಿಕೊಟ್ಟಂತಹ ಒಬ್ಬ ಲೀಡರ್, ಒಬ್ಬ ನಾಯಕ, ಒಂದು ಆಲಿಮಾಗಿ ಬೆಳೆದು ಹಲವಾರು ಇಂಜಿನಿಯರ್ಗಳನ್ನು, ಡಾಕ್ಟರ್ಗಳನ್ನು, ಅಡ್ವೊಕೇಟ್ಗಳನ್ನು ಈ ನಾಡಿಗೆ ಸಮರ್ಪಿಸುವ ಮೂಲಕ ಈ ದೇಶದಲ್ಲಿ ಯಾವೊಂದು ಲೀಡರ್ಶಿಪ್ಪಿನ ಅಗತ್ಯವಿತ್ತೋ, ಯಾವೊಂದು ಸಂಗತಿಯ ಅಗತ್ಯವಿತ್ತೋ ಅದನ್ನು ಮಾಡಿ ತೋರಿಸಿಕೊಟ್ಟ ಒಂದು ಲೀಡರ್ ಆಗಿದ್ದಾರೆ ಸುಲ್ತಾನುಲ್ ಉಲಮಾ ಎ.ಪಿ. ಉಸ್ತಾದ್. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಉದ್ದಗಲಕ್ಕೂ ಹರಡಿ ನಿಂತಿರುವ ಭಾರತದ 30ರಷ್ಟು ಬರುವ ರಾಜ್ಯಗಳಲ್ಲಿ ಸುಲ್ತಾನುಲ್ ಉಲಮಾ ಉಸ್ತಾದರವರ ನೇತೃತ್ವದಲ್ಲಿ ನಡೆಯುವ ಸಂಸ್ಥೆ ಸಮುಚ್ಚಯಗಳಿವೆ, ಮಸೀದಿಗಳಿವೆ, ಶಾಲೆಗಳಿವೆ, ಮದ್ರಸಾಗಳಿವೆ, ಶಿಕ್ಷಣ ಕೇಂದ್ರಗಳಿವೆ, ದೊಡ್ಡ ಚಳವಳಿಗಳು ನಮಗೆ ಕಾಣಲು ಸಾಧ್ಯವಾಗ್ತಾ ಇದೆ. ಈ ನಾಡಿಗೆ ಯಾವತ್ತೆಲ್ಲ ಸಾಂತ್ವನ ಸ್ಪರ್ಶಗಳು ಬೇಕಾಗಿ ಬಂತು ಆ ಸಂದರ್ಭಗಳಲ್ಲಿ ಉಸ್ತಾದರವರ ಶಿಷ್ಯಂದರು ಇಳಿದಿದ್ದಾರೆ. ಮೊನ್ನೆಯಷ್ಟೇ ಅಸ್ಸಾಮಿನ ಜನತೆ ತೀವ್ರವಾದ ಪ್ರವಾಹದಿಂದ ಅತ್ಯಂತ ದಯನೀಯವಾದ ಸ್ಥಿತಿಗೆ ತಲುಪಿದಾಗ ಲಕ್ಷಗಟ್ಟಲೆ ಬರುವ ಸೊತ್ತುಗಳ ಜೊತೆಗೆ ಆಹಾರ ಪೊಟ್ಟಣಗಳ ಜೊತೆಗೆ SSFನ ನಮ್ಮ ಕಾರ್ಯಕರ್ತರು, ಸುಲ್ತಾನುಲ್ ಉಲಮಾರವರ ಶಿಷ್ಯಂದಿರು ಅಸ್ಸಾಮಿಗೆ ತೆರಳಿದರು. ಮೊನ್ನೆ ಇವತ್ತು ವಯನಾಡಿನಲ್ಲಿ ನಡೆಯುತ್ತಿರುವ ಆ ದುರಂತಗಳಲ್ಲಿ ಆ ಕಣ್ಣೀರ ಕಥೆಗಳನ್ನು ನಾವು ಹೇಳುತ್ತಿರುವಾಗ ರಾತ್ರಿ ಹಗಲೆಂದಿಲ್ಲದೆ ಸಾಂತ್ವನ SOSನ ಟೀಮ್ ಅಲ್ಲಿ ನಿರಂತರವಾಗಿ ಕಾರ್ಯಾಚರಣೆಯಲ್ಲಿದೆ. ಶಿಕ್ಷಣ ಬೇಕಾದರೆ ಶಿಕ್ಷಣ, ಸಾಂತ್ವನ ಬೇಕಾದರೆ ಸಾಂತ್ವನ, ಅಭಿವೃದ್ಧಿ ಬೇಕಾದರೆ ಅಭಿವೃದ್ಧಿ. ಈ ನಾಡಿನಲ್ಲಿ ಏನು ಮಾಡಲಿಕ್ಕೆ ಸಾಧ್ಯವಿದೆಯೋ ಅದೆಲ್ಲವನ್ನು ಕೂಡ ಮಾಡುತ್ತಿದ್ದಾರೆ. ಒಂದು ರಾಜಕೀಯ ವ್ಯಕ್ತಿ ಅಲ್ಲದೆಯೂ ಕೂಡ ಅವರು ಈ ತನಕ ಪ್ರಧಾನಮಂತ್ರಿಯಾಗಲು, ಮುಖ್ಯಮಂತ್ರಿಯಾಗಲು, ಒಂದು ಮಂತ್ರಿಯಾಗಲು, ಒಂದು MLA ಆಗಲು ಅಥವಾ ಒಂದು ಪಂಚಾಯತ್ ಪ್ರೆಸಿಡೆಂಟ್ ಆಗಲು ಕೂಡ ಯಾರೊಂದಿಗೂ ಕೂಡ ಹೋಗಲಿಲ್ಲ, ಅದಕ್ಕೆ ಬೇಡಿಕೆಯನ್ನಿಟ್ಟಿಲ್ಲ. ಉಸ್ತಾದ್ ಮತ್ತು ಅವರ ಶಿಷ್ಯಂದಿರು ಇಲ್ಲಿ ಮಾಡುತ್ತಿರುವುದು ಕೇವಲ ಸಾಮಾಜಿಕವಾದ, ಶೈಕ್ಷಣಿಕವಾದ ಅಭಿವೃದ್ಧಿಗಳಾಗಿವೆ. ಈ ನಾಡಿಗೆ ಏನು ಬೇಕೋ, ಯಾವ ಬದಲಾವಣೆ ಬೇಕೋ ಅದನ್ನಾಗಿದೆ ಮಾಡುತ್ತಿರುವುದು. ಆದ್ದರಿಂದ ಈ ವೇದಿಕೆಯಲ್ಲಿ ಬಹಳಷ್ಟು ಜನರು
ಇಲ್ಲಿ ಮಾತನಾಡಲಿಕ್ಕಿದ್ದಾರೆ. ನಾನು ಮಾತುಗಳನ್ನು ಉದ್ದಕ್ಕೆ ಎಳೆದುಕೊಂಡು ಹೋಗುವುದಿಲ್ಲ. ಈ ಬೆಂಗಳೂರು ಸಾವಿರಾರು ಮಹತ್ವಗಳನ್ನು ಹೇಳಲಿಕ್ಕಿರುವಂತಹ ಈ ವಿಶಾಲವಾದ ಬೆಂಗಳೂರಿಗೆ ಎಲ್ಲ ರೀತಿಯಲ್ಲೂ ಕೂಡ ಅರ್ಹವಾದ ಒಂದು ಕಾಲಿ ಮಹಾನರಾದ ಸುಲ್ತಾನುಲ್ ಉಲಮಾ AP ಉಸ್ತಾದರವರು ಈ ಬೆಂಗಳೂರಿನಲ್ಲಿರುವ 40ರಷ್ಟು ಬರುವ ಮೊಹಲ್ಲಾಗಳ ಸಂಯುಕ್ತ ಕಾಸಿಯಾಗಿದ್ದಾರೆ ಎಂದು ಹೇಳುವುದೇ ಅದು ಈ ಬೆಂಗಳೂರಿನವರಿಗೊಂದು ಅಭಿಮಾನವಾಗಿದೆ ಎಂಬುದರಲ್ಲಿ ಯಾವ ಸಂಶಯ ಕೂಡ ಇಲ್ಲ. ಆದ್ದರಿಂದ ನಮ್ಮ ಈ ಕಾರ್ಯಕ್ರಮಗಳು, ನಮ್ಮ ಈ ಕಾರ್ಯವೈಖರಿಗಳು, ನಮ್ಮ ಈ ಕಾರ್ಯಾಚರಣೆಗಳು ಯಾರೊಂದಿಗಾದರೂ ಸ್ಪರ್ಧೆಗಿಳಿಯಲಿಕ್ಕೆ ಬೇಕಾಗಿರುವುದಲ್ಲ, ಯಾರೊಂದಿಗಾದರೂ ಚರ್ಚೆಗಿಳಿಯಲಿಕ್ಕೆ ಬೇಕಾಗಿರುವುದಲ್ಲ. ಈ ಚರ್ಚೆಗಳಿಗೆ, ಅನಗತ್ಯವಾದ ಸ್ಪರ್ಧೆಗಳಿಗೆ, ಅನಗತ್ಯವಾದ ವಿಷಯಗಳಿಗೆ ನಮಗೆ ಯಾವತ್ತೂ ಕೂಡ ಇಲ್ಲಿ ಸಮಯವಿಲ್ಲ. ನಮಗಿನ್ನೂ ಕೂಡ ಶೈಕ್ಷಣಿಕವಾದ ಚಳವಳಿಗಳನ್ನು ಮಾಡಬೇಕು, ಸಾಂತ್ವನ ಕಾರ್ಯಾಚರಣೆಗಳನ್ನು ಇನ್ನಷ್ಟು ಈ ನಾಡಿನಲ್ಲಿ ಮಾಡಬೇಕಾಗಿದೆ. ಇನ್ನಷ್ಟು ಕೆಲಸಗಳನ್ನು ಮಾಡುತ್ತಾ ಈ ನಾಡಿನ ಅಭಿವೃದ್ಧಿಗೆ ಬೇಕಾಗಿ ನಮಗೆ ಚಿಂತಿಸಬೇಕಾಗಿದೆ. ಅನಗತ್ಯ ವಿಷಯಗಳ, ಅನಗತ್ಯ ಚರ್ಚೆಗಳ, ಅನಗತ್ಯವಾದ ಯಾವುದಾದರೂ ವಿಷಯಗಳಲ್ಲಿ ತಲೆ ತೂರಿಗಿಸಿಕೊಂಡು ನಿಲ್ಲಲು ಖಂಡಿತವಾಗಿಯೂ ನಮಗೆ ಸಮಯವಿಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲೂ ಕೂಡ ಅದೇ ರೀತಿ ನಾವು ಮುಂದುವರಿಯಬೇಕು ಎಂದು ಮಾತ್ರ ಹೇಳುತ್ತಾ, SSFನ ಕ್ಯಾಂಪಸ್ ಕಾನ್ಫರೆನ್ಸ್ ಮೊನ್ನೆಯಷ್ಟೇ ಈ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದಿರುವ SSFನ ಗೋಲ್ಡನ್ 50 ಮಹಾಸಮ್ಮೇಳನ ನಾವೆಲ್ಲರೂ ಕೂಡ ಅಭಿಮಾನದಿಂದ ಕಂಡವರು. ಈ ರಾಜ್ಯದ 30ರಷ್ಟು ಬರುವ ಜಿಲ್ಲೆಗಳಲ್ಲಿರುವ ಲಕ್ಷಾಂತರ SSFನ ಶಿಸ್ತುಬದ್ಧ ಕಾರ್ಯಕರ್ತರು ಸುಲ್ತಾನುಲ್ ಉಲಮಾರವರ ಲೀಡರ್ಶಿಪ್ನಲ್ಲಿ ಏನು ಮಾಡುತ್ತಿದ್ದಾರೆ ಎಂಬುದನ್ನು ತೋರಿಸಿಕೊಟ್ಟ ಒಂದು ಕಾನ್ಫರೆನ್ಸ್ ಆಗಿತ್ತು. ಈಗ ಅದರ ಮುಂದುವರಿದ ಭಾಗವಾಗಿ ಈ ರಾಜ್ಯದ ಸುಮಾರು 5,000 ಕಾಲೇಜು ಸ್ಟೂಡೆಂಟ್ಸ್ಗಳನ್ನು ಮಾತ್ರ ಸೇರಿಸಿಕೊಂಡು PUCಯಲ್ಲಿ ಕಲಿಯುವ, ಡಿಗ್ರಿ ಕಲಿಯುವ, ಇಂಜಿನಿಯರಿಂಗ್ ಕಲಿಯುವ, ಲಾ ಕಲಿಯುವ, ಡಾಕ್ಟರ್ ಅಥವಾ ಮೆಡಿಕಲ್ಗಳಲ್ಲಿ ಕಲಿಯುವ 5,000 ಕ್ಯಾಂಪಸ್ ಸ್ಟೂಡೆಂಟ್ಸ್ಗಳನ್ನು ಮಾತ್ರ ಸೇರಿಸಿಕೊಂಡು ಇದೇ ಬರುವ ಆಗಸ್ಟ್ 24 ಮತ್ತು 25 ತಾರೀಕುಗಳಲ್ಲಿ ಮೈಸೂರಿನ ಈದ್ಗಾ ಮೈದಾನದಲ್ಲಿ ನಡೆಯಲಿಕ್ಕಿರುವ ಐತಿಹಾಸಿಕವಾದ ಕ್ಯಾಂಪಸ್ ಕಾನ್ಫರೆನ್ಸ್ ಇನ್ಶಾ ಅಲ್ಲಾ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಮಾ AP ಉಸ್ತಾದರವರ ನೇತೃತ್ವದಲ್ಲಿ ನಡೆಯಲಿಕ್ಕಿದೆ. ಎಲ್ಲ ಕ್ಯಾಂಪಸ್ಗಳಿಗೆ ನಾವು ಭೇಟಿ ಕೊಡುತ್ತಿದ್ದೇವೆ. ಬೀದರ್ನಿಂದ ಹಿಡಿದು ಚಾಮರಾಜನಗರ ತನಕವಿರುವ ರಾಜ್ಯದ 30 ಜಿಲ್ಲೆಗಳ ವಿವಿಧ ಕ್ಯಾಂಪಸ್ಗಳಿಗೆ ಭೇಟಿ ಕೊಡುತ್ತಿದ್ದೇವೆ. ಅತ್ಯಂತ ಉತ್ತಮವಾದ ಬೆಂಬಲವಾಗಿದೆ ಸಿಗುತ್ತಿರುವುದು. ಕಲುಷಿತಗೊಂಡ ವಾತಾವರಣದ ಮಧ್ಯೆ ಬರ್ಬರಗೊಳ್ಳುತ್ತಿರುವ ವಿದ್ಯಾರ್ಥಿಗಳ ಬದುಕನ್ನು ಹಸನುಗೊಳಿಸಲು ಬೇಕಾಗಿರುವ ಒಂದು ಸುಂದರವಾದ ಕಾರ್ಯಾಚರಣೆಯಾಗಿದೆ ಕ್ಯಾಂಪಸ್ ಕಾನ್ಫರೆನ್ಸ್. ಇನ್ಶಾ ಅಲ್ಲಾ ಅದರ ಪ್ರಚಾರ ಕಾರ್ಯಗಳಲ್ಲಿ ಎಲ್ಲರೂ ಕೂಡ ಇಳಿಯಬೇಕು. ನಿಮ್ಮ ವಿದ್ಯಾರ್ಥಿಗಳನ್ನು ಸಮ್ಮೇಳನಕ್ಕೆ ತಲುಪಿಸಬೇಕು ಎಂದು ಮಾತ್ರ ಹೇಳುತ್ತಾ ಈ ಐತಿಹಾಸಿಕ ಕ್ಷಣಗಳಿಗೆ ಎಲ್ಲ ರೀತಿಯ ಶುಭ ಹಾರೈಕೆಗಳನ್ನು SSF ರಾಜ್ಯ ಸಮಿತಿಯ ಪರವಾಗಿ ನೀಡುತ್ತಾ ನನ್ನ ಮಾತುಗಳಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.